ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ಗೆ ಸ್ವಾಗತ. ನೋಡ್ರಿ ಮಿಳ್ಕೆ ಕಟ್ಟಿದ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. 3 ಥರ ನೆನೆ ಇಟ್ಟಿದ್ದು ನೋಡ್ರಿ. 3 ಥರ ನೆನೆ ಇಟ್ಟು ಅರಿವ್ಯಾಗ ಕಟ್ಟಿಟ್ಟಿದ್ದೆ. 3 ದಿನ ಕುಚ್ಚಿನ ನೋಡ್ರಿ. 3 ದಿನ ಕುಚ್ಚಿದ್ಕೆ ಅಷ್ಟು ಮಿಳ್ಕೆ ಕಟ್ಟಿದ್ವು. ಅದೇ ಥರ ಮಾಡ್ಬೋದು ರೀ ಮನ್ಯಾಗ. ನಾವು ಹಂಗೆ ದಬ್ರ್ಯಾಗ ಇಟ್ರೆ ಜಾಸ್ತಿ ಮಿಳ್ಕೆ ಬರಲ್ರಿ. ನೋಡ್ರಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಯಂದನಿ, ಕರಿಬೇವು ಹಾಕ್ಯಂದನಿ. ಈಗ ಈರುಳ್ಳಿ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಂತೀನಿ ನೋಡ್ರಿ. ಬೆಳಗ್ಗೆ ನೆನೆ ಇಟ್ಟಾದ್ರೆ ಮಕ್ಳಿಗೆ ತಿನ್ನಕ್ಕೆ ಕೊಡ್ಬೋದು ನೋಡ್ರಿ. ಈ ಥರ ಮೆಳಕೆ ಕಟ್ಟಿಸಿ 3 ದಿನಕ್ಕೆ ಮೊಳಕೆ ಹಾಯ್ತೀವ್ರಿ ಅವು. ನೋಡ್ರಿ ಈಗ ಟಮಾಟೆ ಹಣ್ಣು ಹಾಕ್ಯಂಡನ ನೋಡ್ರಿ. ನೋಡ್ರಿ ಕಾಳು ಹಾಕ್ಯಂತೀನಿ ನೋಡ್ರಿ. ಮೆಳಕೆ ಕಟ್ಟಿದ ಕಾಳು ಹಾಕ್ಯಂತೀನಿ ನೋಡ್ರಿ. ಅರಿವ್ಯಾಗ ಬಿಗಿಯಾಗ ಕಟ್ಟಿಡ್ಬೇಕು ರೀ. ಬಿಗಿಯಾಗ ಕಟ್ಟಿಟ್ರೆ ಈ ಥರ ಮೆಳಕೆ ಬರ್ತಾವೆ ನೋಡ್ರಿ. ನೋಡ್ರಿ ಕಲರ್ ತಕ್ಕಷ್ಟು ಅರಿಶಿನ ಪುಡಿ ಹಾಕ್ಯಂತೀನಿ ನೋಡ್ರಿ. 1 ಸ್ಪೂನು ಉಪ್ಪು ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಯಂಡಿ ನೋಡ್ರಿ. ಈ ಥರ ಓಟು ಮಿಕ್ಸ್ ಹಂಗೆ ಕಲಿಸ್ಕೋಬೇಕ್ರಿ. ಈಗ ನೋಡ್ರಿ ಸಬ್ಬಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿಟ್ಟಿದ್ದೆ ಹಾಕ್ಯಂತೀನಿ ನೋಡ್ರಿ. ಮೆಳಕೆ ಕಟ್ಟಿದ ಕಾಳನ್ನ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಕೈತೆ ನೋಡ್ರಿ. ಸಬ್ಬಸಿಗೆ ಸೊಪ್ಪು ಘಮನ ಹಂಗೆ ಇರ್ತೈತಿ. ಈ ಮೆಳಕೆ ಕಟ್ಟಿದ ಪಲ್ಯದಾಗ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಕೈತೆ ನೋಡ್ರಿ. ನೋಡ್ರಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಬಿಡ್ತೀನಿ ನೋಡ್ರಿ. ಜಾಸ್ತಿ ನೀರು ಹಾಕ್ಬಾರ್ದು ರೀ, ಸ್ವಲ್ಪ ಹಾಕ್ಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳಕ್ಕೆ ಬಿಡ್ತೀನಿ ನೋಡ್ರಿ. ನೋಡ್ರಿ ಈಗ ಬೆಂದತಿ ತಕ್ಕಂತೀನಿ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ತುಂಬ ಟೇಸ್ಟಿಯಾಗಿ ಬರ್ತೈತಿ. ಎಲ್ಲರಿಗೆ ನಮಸ್ಕಾರ.